ಸೊ ಮುಂದಿನ ರಾಶಿ ಬಗ್ಗೆ ಕೇಳ್ತಾ ಹೋಗೋದಾದ್ರೆ ಕಟಕ ರಾಶಿ ಬಗ್ಗೆ ಹೇಳಬೇಕು. ಹೇಗಿದೆ ಗುರುಗಳೇ ಕಟಕ ರಾಶಿಯವರಿಗೆ ಈ ವಾರದ ಭವಿಷ್ಯ? ಕಟಕ ರಾಶಿಗೆ ತುಂಬ ಪವರ್ಫುಲ್ ಆಗಿದೆ, ಅದ್ಭುತವಾಗಿದೆ. ಕಟಕ ರಾಶಿಯವ್ರಿಗಂತೂ ಮಿಂಚಿನ ಓಟದಂತೆ ನಡೀತಾ ಇದೆ. ಯಾಕಂದರೆ ಗುರು ಮಿಂಚಾವನೆ ಲಕ 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 ಅಂತ ಮಿಂಚಾವನೆ. ಕೇತು ಗ್ರಹ ಕುಟುಂಬ ಸ್ಥಾನದಲ್ಲಿ ಮನಸ್ತಾಪವನ್ನು ಕುಟುಂಬದಲ್ಲಿ ಫ್ರೆಂಡ್ಶಿಪ್ಪು ಬಿಸ್ನೆಸ್ಸಲ್ಲಿ ಡಿಸ್ಟರ್ಬ್ ಮಾಡ್ಬೋದು. 4ನೇ ಮೇಲೆ ಸುಖ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಗ್ರಹನೂ ಕೂಡ ತುಂಬ ಚೆನ್ನಾಗಿದ್ದಾನೆ. ನಿಮಗೆ ಹೊಸ ಕಾರು, ಮನೆ, ಬಂಗ್ಲಾ, ಹೊಸ ಬಟ್ಟೆ, ಹೊಸ ಸೀರೆ, ಗೋಲ್ಡು, ಹೊಸ ಹೂವು, ಅದ್ಭುತವಾದ ದೇವ್ರ ಪೂಜೆ ಮಾಡೋದು ತುಂಬ ಲಕ್ಕನ್ನು ಕೊಡುತ್ತೆ. ಕುಜ ಮತ್ತು ಬುಧನೂ ಕೂಡ ಪಂಚಮ ಸ್ಥಾನದಿಂದ ನಿಮಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯವನ್ನು ಕೊಡ್ತಾನೆ. ಭಾಳ ರಾಜಯೋಗದ ಒಂದು ಫಲವನ್ನು ಕೊಟ್ಟು ಕಾಪಾಡ್ತಾನೆ ಅಂತ ಹೇಳುತ್ತೆ. ಕಟಕ ರಾಶಿಯವರಿಗೆ ಭಾಳ ರಾಜಯೋಗವನ್ನು ಕೊಡ್ತಾನೆ. ಶನಿ 9ನೇ ಮೇಲಿದ್ದಾನೆ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಯೋಗ ಬರಬೇಕಂದ್ರೆ ನೀವು ಮಾಡಬೇಕಾಗಿರೋದು 3 ಟೆಂಪಲ್ ಪೂಜೆಯನ್ನು ಮಾಡ್ಬೋದು. ನೀವು ಖಂಡಿತ ಕೂಡ ಕೇತು ಗ್ರಹನ ನೀವು ಪೂಜಿಸಿದಾಗ, ರಾಹು ಗ್ರಹನ ಪೂಜಿಸಿದಾಗ, ಶನೇಶ್ವರನ ಪೂಜಿಸಿದರೆ ನಿಮಗೆ ಎಲ್ಲ ಪ್ರಾಬ್ಲಮ್ಮು ಕೂಡ ಕ್ಲಿಯರ್ ಆಗುತ್ತೆ. ಈ 3 ದೋಷಗಳಿಂದ ಸರಿ ಮಾಡ್ಕೊಳ್ಳಿ. ಶುಕ್ರ, ಕುಜ, ಬುಧ, ಸೂರ್ಯ ಎಲ್ಲ ಗುರು ಗ್ರಹ ತಾಂಡವಾಡ್ತಿದೆ. 3 ಪಾಪ ಗ್ರಹಗಳು. ಒಂದು ಸರಿ ನಾವು ನವಗ್ರಹ ಟೆಂಪಲ್ನ ನೀವು ದರ್ಶನ ಮಾಡಿ ಸಾಕು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥ ನವಗ್ರಹಗಳನ್ನ ದರ್ಶನ ಮಾಡಿ ನೀವು ಪ್ರಾರ್ಥನೆ ಮಾಡಿ. ತುಂಬ ಜೀವನದಲ್ಲಿ ಈ ವಾರ ಅಂತೂ ಬ್ಯೂಟಿಫುಲ್ ಆದ ವಾರ. ದಯವಿಟ್ಟು ನೀವು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರ್ತೀರಿ. ಈ ವಾರ ಒಳ್ಳೆಯದಾಗಲಿ ನಿಮಗೆ. ಸಿಂಹ ರಾಶಿ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಈ ವಾರದ ಭವಿಷ್ಯ? ಸಿಂಹ ರಾಶಿಯವ್ರಿಗೆ ಒಳಿತಾಗತ್ತಾ ಈ ವಾರ? ಸೊ ಅಕಸ್ಮಾತ್ ಸಿಂಹರಾಶಿಯವರು ಏನಾದರೂ ಬೇರೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋಗಿದ್ರೆ ಹೇಗಿದೆ ಈ ವಾರ, ಮಾಡಬಹುದಾ? ಸಿಂಹರಾಶಿಗೆ ಬಹಳ ಎಂದಿನಂತೆ ನಾವು ಹೇಳ್ತಾ ಬಂದಿದ್ದೀವಿ, ಟೈಮ್ ಮೀಡಿಯಮ್ ಟೈಮ್ ಅಂತ. ಖಂಡಿತಲ್ಲೂ ಕೂಡ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಲಿ. ದೇವತೆಯಿಂದ ನಿಮಗೆ ಒಳ್ಳೆಯದೇ ಆಗಲಿ. ಯಾಕಂದರೆ ಸಿಂಹರಾಶಿಗೆ ಕೇಳಿ ಗುರು ವ್ಯಯಸ್ಥಾನದಲ್ಲಿದ್ದಾನೆ. ಪಂಚಮಾಧಿಪತಿ ವ್ಯಯಸ್ಥಾನಕ್ಕೆ ಹೋದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದರೆ ಮೆಡಿಕಲ್ ಓದೋರಿಗೆ ತುಂಬ ಅನುಕೂಲ ಆಗುತ್ತೆ. ಗುರು 12ನೇ ಭಾವದಲ್ಲಿದ್ದಾಗ ಮೆಡಿಕಲ್ನ ತುಂಬ ಚೆನ್ನಾಗಿ ಓದ್ಬೋದು. ಎಜುಕೇಷನ್ನ ತುಂಬ ಚೆನ್ನಾಗಿ ಕೊಡುತ್ತೆ. ಭಾಳ ವೈಬ್ರೇಷನ್ ಎಜುಕೇಷನ್ ಒಂದು ಕೊಡುತ್ತೆ. ಆದರೆ ಸಿಂಹರಾಶಿಗೆ ಏನಾಗುತ್ತೆ, ರಾಶಿಯಲ್ಲೇ ಕೇತು ಗ್ರಹ ಇರೋದ್ರಿಂದ ನೀವು ಆರಾಧನೆ ಮಾಡಬೇಕಾದ್ರೆ ಒಂದು ವರಾಸ್ವಾಮಿನ ನೀವು ಅತಿ ಹೆಚ್ಚು ಆರಾಧನೆ ಮಾಡಿ. ವರಾಸ್ವಾಮಿಗೆ ಎಲ್ಲಾದರೂ ಸರಿ ನಿಮ್ಮ ಊರಲ್ಲಿ ವರಾಸ್ವಾಮಿಗೆ ಎಲ್ಲಿದೆಯೋ ಅಲ್ಲಿ ಫಸ್ಟ್ ಅಟೆಂಡ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಹಾಕಿ 100% ವರಾಸ್ವಾಮಿಗೆ. ಮತ್ತು ಭಾಳ ವಿಶೇಷವಾಗಿ ನೀವು ಈ ವಾರದಾಗಿರ್ಬೋದು, ಈ ತಿಂಗಳಾಗಿರ್ಬೋದು, ನಿಮಗೆ ರಾಶಾಧಿಪತಿ ಸೂರ್ಯನೂ ಕೂಡ ನೀಚನಾಗಿದ್ದಾನೆ. ಸೂರ್ಯಗ್ರಹನೂ ಕೂಡ ಶುಕ್ರ ಸ್ವಂತಮಲ್ಲಿರೋದ್ರಿಂದ ನೀಚನಾಗಿದ್ದಾನೆ. ಅವನಿಗೆ ಆ ರಾಶಿಗೆ ಏನಾಗುತ್ತೆ, ತುಲಾ ರಾಶಿಯಿಂದ ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ನಿಮ್ಮ ರಾಶಾಧಿಪತಿ ನೀವೇ ಹೋಗಿ ತುಲಾ ರಾಶಿಯಿಂದ ಶತ್ರುಗಳು ಜಾಸ್ತಿ ಆಗ್ತದೆ. ಆಮೇಲೆ ಸಪ್ತಮಾಧಿಪತಿ ಆಗಿರುವಂಥ ಶನಿಗ್ರಹ ಕುಂಭರಾಶಿ ಅಧಿಪತಿ ಆಗಿರೋಂಥ ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಮ್ಯಾರೇಜ್ ಲೈಫು, ಪರ್ಸ್ನಲ್ ಲೈಫು, ಶತ್ರುಗಳು ಜಾಸ್ತಿ ಆಗುತ್ತೆ. ಪಂಚಮಾಧಿಪತಿ ಗುರು ಕೂಡ ವ್ಯಯಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮಕ್ಕಳಿಂದ ಅವನ್ನ ಅನುಭವಿಸ್ಬೇಕಾಗತ್ತೆ. ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ, ಫ್ರೆಂಡ್ಶಿಪ್ ಲೈಫ್ ಚೆನ್ನಾಗಿಲ್ಲ, ಮತ್ತು ಸಂತಾನ ಭಾಗ್ಯ ಮಕ್ಕಳುಗಳದ್ದು ನಿಮ್ಮ ಲೈಫಲ್ಲಿ ಚೆನ್ನಾಗಿಲ್ಲ 100%. ಮತ್ತು ಯಾರು IF ಏನಾರು ಟ್ರೈ ಮಾಡ್ತಾಯಿದ್ರೆ ಈ ತಿಂಗಳಲ್ಲಿ, ಈ ವಾರದಲ್ಲಿ ನೀವು ಟ್ರೈ ಮಾಡ್ತಾಯಿದ್ರೆ ದಯವಿಟ್ಟು ಮಾಡಬೇಡಿ. ಒಂದು IF ಮಾಡ್ಬೇಕಂದ್ರೆ 3 ರಿಂದ 10 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಮಿನಿಮಮ್ 3 lakhs ಬೇಕೇ ಬೇಕು, 10 lakhs ಬೇಕೇ ಬೇಕು ಮಕ್ಕಳಾಗಿ ಅದು ಡೆಲಿವರಿ ತರೋ ಹೊತ್ತಿಗೆ. ಅದನ್ನು ದಯವಿಟ್ಟು ಈ ವಾರದಲ್ಲಿ IVFಗೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ನೋವು ಸಂಕಟ ಗೊತ್ತಾಗುತ್ತೆ. ಈ ವಾರ ಮುಂದಕ್ಕೆ ತಳ್ಳಿ. ಆದರೆ ನಿಮ್ಮ ಲೈಫಲ್ಲಿ ಲ್ಯಾಂಡ್ ಬಿಸ್ನೆಸ್ಸು, ತಾಯಿಯಿಂದ ಸಂತೋಷ, ಮತ್ತು ಕುಟುಂಬದವರಿಂದ ಸಂತೋಷ, ಲಾಭದಲ್ಲಿ ಸಂತೋಷ ಎಲ್ಲ ಇದೆ. ಮನೆಯಲ್ಲಿ ನೆಮ್ಮದಿ ಇಲ್ಲ. ಇದೊಂದನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ವರಾಹಸ್ವಾಮಿನ ಆರಾಧನೆ ಮಾಡಿ. ಪ್ರತಿ ದಿವಸ ಸೂರ್ಯಗ್ರಹನ ನಮಸ್ಕಾರ ಮಾಡಿ. ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಸೊ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಈ ವಾರ ಹೇಗಿರುತ್ತೆ? ಕನ್ಯಾ ರಾಶಿಗೆ ತುಂಬ ಮಿರಾಕಲ್. ಕನ್ಯಾ ರಾಶಿಗೆ ಏನಿಸುತ್ತೆ, ಈ ವಾರ ಸಿಕ್ಕಾಪಟ್ಟೆ ಟೈಮ್ ಬ್ಯೂಟಿಫುಲ್ ಅಂತ ಟೈಮ್ ಅಂತ ಹೇಳುತ್ತೆ. ಸಿಕ್ಕಾಪಟ್ಟೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಆದರೆ 1 ಸರಿ 2 ಸರಿ ಮನಸ್ತಾಪಗಳು ಬರ್ಬೋದು. ಆದರೆ ಟೈಮ್ ತುಂಬ ಬ್ಯೂಟಿಫುಲ್, ತುಂಬ ಅದ್ಭುತವಾದ ಒಂದು ಟೈಮ್ ಅಂತ ಹೇಳುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕೆ ಒಳ್ಳೆ ಟೈಮ್. ಈ ಟೈಮನ್ನ ನೀವು ಬಳಸ್ಕೊಳ್ಳಿ. ಯಾಕಂದರೆ ಗುರು ನಿಮಗೆ ಲಾಭದಲ್ಲಿ ಡಿಸೆಂಬರ್ 5ನೇ ತಾರೀಕುವರೆಗೂ ಲಾಭವನ್ನು ಕೊಡ್ತಾಯಿದ್ದಾನೆ. ಈ ಲಾಭವನ್ನು ನೀವು ಖಂಡಿತಲ್ಲೂ ನೀವು ಲಾಭಕ್ಕೆ ಮಾಡ್ಕೊಳ್ಳಿ. ಲಾಭದಲ್ಲಿ ನೀವು ಬೆನಿಫಿಟ್ ಮಾಡ್ಕೊಳ್ಳಿ. ಶುಕ್ರ ಧನಸ್ಥಾನದಲ್ಲಿದ್ದಾನೆ. ಸೂರ್ಯನು ಕೂಡ ವ್ಯಯಾಧಿಪತಿಯಾಗಿರುವಂಥ ಧನಸ್ಥಾನದಲ್ಲಿದ್ದಾನೆ. ಕುಜ ಮತ್ತು ಬುಧ ರಾಶಿಯಾಧಿಪತಿಗೆ ಸುಖ ಸ್ಥಾನದಲ್ಲಿದ್ದಾನೆ. ಆದರೆ ಯಾರಿಗೂ ಕೂಡ ನಿಮ್ಮ ತುಂಬ ಸಾಫ್ಟಾಗಿ ಬದುಕೋದು ತುಂಬ ಚೆನ್ನಾಗಿ. ಈ ರೌಡಿ, ಈ ಥರ ಗಲಾಟೆ ಏರಿಯಾದಲ್ಲಿ ಇದು ಯಾವುದೋ ಒಂದು ಹುಡುಗಿ ಲವ್ ಮಾಡೋದು, ಆ ಹುಡುಗಿ ಮಾತು ಕಟ್ಕೊಂಡು ಜಗಳಕ್ಕೆ ಹೋಗೋದು, ಈ ಥರದ್ದೇನಾರು ಆದರೆ ಮಾಡ್ರಾಗ್ಬಿಡ್ತೀರ ಅಂತ ಹೇಳುತ್ತೆ 100%. ಖಂಡಿತಲ್ಲೂ ಕೂಡ ಈ ಥರದ್ದು ವಿಷಯಕ್ಕೆ ಹೋಗಬಾರ್ದು. ಯಾಕಂದರೆ ಕುಜ ಮತ್ತು ಬುಧಗ್ರಹ ಎರಡೂ ಒಟ್ಟಿಗೆದಾಗ ಬ್ಲಡ್ ಆಚೆ ಬಂದ್ಬಿಡುತ್ತೆ ಅಂತ ಹೇಳೋದು. ಕೋಪಿಷ್ಟು, ಜಗಳಗಂಟರು, ಬೇರೆ ರೀತಿಯಲ್ಲಿ ಜಗಳವನ್ನು ಮಾಡೋರಿಗೆ ಅವ್ರು ಖಂಡಿತಲ್ಲೂ ಕೂಡ ಈ ಸರಿ ಉಳ್ಗಾಲ್ದಾಗ ಹೊಗೆ ಹಾಕಿಬಿಡ್ತಾರೆ 100%. ಮನೇಲಿ ಫೋಟೋ ಇಡಬೇಕಾಗುತ್ತೆ. ಕೋಪಕ್ಕೆ ಮಾತು ಕೊಡೋಕೆ ಹೋಗ್ಬೇಡಿ. ಕೋಪಕ್ಕೆ ಎಷ್ಟು ಕೊಟ್ಟರು ಕೂಡ ನೀವು ದಡ್ರಾಗ್ತೀರ. ಆದರೆ ಶಾಂತ ರೂಪದಲ್ಲಿ ತುಂಬ ಚೆನ್ನಾಗಿರೋರಿಗೆ ಅದೃಷ್ಟ ಅಂದರೆ ಅದೃಷ್ಟ ತುಂಬ ಸಕ್ಕತ್ತಾಗಿದೆ, ತುಂಬ ಒಳ್ಳೆಯದಾಗುತ್ತೆ.
ಓಕೆ, ಮುಂದಿನ ರಾಶಿ ತುಲಾ ರಾಶಿ. ಸೊ ತುಲಾ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ? ತುಲಾರಾಶಿಗೆ ಈ ವಾರದಲ್ಲಿ ಮನಸ್ತಾಪಗಳು ಸಾಕಷ್ಟು ಇದ್ದರೂ ಕೂಡ ನಿಮಗೆ ತುಂಬ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರಗ್ರಹ ನಿಮ್ಮ ರಾಶಿಲಿರೋದ್ರಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಆದರೆ ನಿಮಗೆ ನೆಮ್ಮದಿ ಇರಲ್ಲ. ದುಡ್ಡು ಕಾಸು ಎಲ್ಲ ಬರುತ್ತೆ. ಕುಜನಿಂದ ಸೂರ್ಯಗ್ರಹದಿಂದ ತುಂಬ ಲಾಭವನ್ನು ಬರುತ್ತೆ. ಕುಜಗ್ರಹದಿಂದ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಲಾಭವನ್ನು